ಏನು ಹೆಂಡ್ತಿ ಹ್ಯಾಪಿನಾ? ಹೌದು ಸರ್, ಈ ಸಮಯನೇ ಮುಗಿಯೋದು ಬೇಡ ಅನಿಸ್ತಿದೆ. ನನಗೂ ಹಾಗೆ ಅನಿಸ್ತಾ ಇದೆ. ಬಟ್ ಟೈಮ್ ಅನ್ನೋದು ಮುಂದೆ ಓಡಲೇಬೇಕಲ್ಲ. ಇನ್ನು ಸ್ವಲ್ಪ ದಿನ ಹೆಂಡ್ತಿ, ಆಮೇಲೆ ಇಬ್ಬರು ಒಟ್ಟಿಗೆ ಇರ್ಬೋದು. ಹೌದು ಸರ್, ನನಗೂ ಅದೇ ಆಸೆ. ಇನ್ನೊಂದು ಆಸೆನಾ? ಸರ್, ಸುಮ್ಮನೆ ಹಾಗೆ ಕಾಲಿಡಿಯಕ್ಕೆ ಕೇಳಿದೆ ಅಷ್ಟೇ. ಹೇಳಿ, ನಿಮ್ಮ ಆಸೆನ ನಾನು ಈಡೇರಿಸಿದ್ರೆ ನಿಮ್ಮ ಮುಖದಲ್ಲಿ ಬರುತ್ತಲ್ಲ ನಗು, ಅದನ್ನ ನೋಡೋಕ್ಕೆ ನಾನು ಕಾಯ್ತಾ ಇರ್ತೀನಿ. ಅದೇನು ಅಂತ ಹೇಳಿ. ನಂಗೆ ಹೀಗೆ ನಿಮ್ಮ ಜೊತೆ ದೂರ ಪ್ರಯಾಣ ಅಂದರೆ ಲಾಂಗ್ ಡ್ರೈವ್ ಹೋಗ್ಬೇಕನ್ನಿಸ್ತದೆ. ಏನ್ರಿ, ಇಡೀ ಕರ್ನಾಟಕ ಪೆನ್ ಡ್ರೈವಲ್ಲಿ ಮುಳುಗೋಗಿದ್ರೆ ನೀವು ಲಾಂಗ್ ಡ್ರೈವ್ ಅಂತ ಇದ್ದೀರಲ್ಲ. ಏನು ಸರ್ ನೀವು ಎಲ್ಲದಕ್ಕೂ ಒಂದೊಂದು ಹೇಳ್ತೀರಾ? ಬೃಂದಾ, ನೀನು ಇಷ್ಟು ಹೊತ್ತಲ್ಲಿ ಈ ರೂಮಲ್ಲಿ ಏನು ಮಾಡ್ತಿದ್ಯಾ? ಅತ್ತೆ, ಅದು ನಿದ್ದೆ ಬರ್ತಿರ್ಲಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಅದಕ್ಕೆ ಅಗಸ್ತ್ಯನ ಹತ್ರ ಮಾತಾಡೋಣ ಅಂತ ಬಂದೆ. ಬೃಂದಾ, ಪಾಪ ಅಗಸ್ತ್ಯ ಮೊದಲೇ ಅವನು ತುಂಬ ತಲೆನೋವು ಅಂತಿದ್ದ. ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಅನ್ಸುತ್ತೆ. ನಿದ್ದೆಲಿ ಅವನೇನಾದರೂ ಎದ್ದೇಳಿಸಿದ್ರೆ ಅವ್ನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಬೈದು ಬಿಡ್ತಾನೆ. ಬಟ್ ಅತ್ತೆನ ಈಗೇನೋ ನಿನಗೆ ನಿದ್ದೆ ಬರ್ತಿಲ್ಲ, ಮಾತಾಡಬೇಕು ಅಷ್ಟೇ ತಾನೇ? ನನ್ನ ಜೊತೆ ಮಾತಾಡುವಂತೆ ಬಾ ಬಾ, ನನ್ನ ಜೊತೆ ಮಾತಾಡ್ತೀವಿ. ಅವ್ನು ಮಲಗಿದ್ದಾನೆ, ಬಾ. ಇಷ್ಟು ರಾತ್ರಿಲಿ ಇವ್ರು ಎಲ್ಲಿಂದ ಬರ್ತಿದ್ದಾರೆ? ಹೋಗೋಣ. ಅಗಸ್ತ್ಯ ಕಾವೇರಿನ ಕರ್ಕೊಂಡು ರಾತ್ರಿ ಎಲ್ಲ ಸುತ್ತಾಡೋಷ್ಟು ಮುಂದುವರೆದ್ಬಿಟ್ನಾ? ಏನು ಮಾಡೋದು ನಾನೀಗ? ಕಾವೇರಿ, ಎಲ್ಲಿ ಹೋಗ್ತಾ ಇದ್ದೀರಾ? ಇವತ್ತು ನೀವು ನನ್ನ ಜೊತೆನೆ ನನ್ನ ರೂಮಲ್ಲೇ ಉಳ್ಕೊಳ್ಳೋರಂತೆ. ಬನ್ನಿ. ಸರ್, ಇದೇನು ಮಾಡ್ತಿದ್ದೀರಾ? ಮನೇಲಿ ಎಷ್ಟೊಂದು ಜನ ಇದ್ದಾರೆ. ಹಾಗಾದ್ರೆ ಬರಲ್ವಾ? ಯಾರು ನೋಡಲ್ಲ. ಬನ್ನಿ ಹೆಂಡ್ತಿ, ಬೆಳಿಗ್ಗೆ ಬೇಗ ಎದ್ದು ಹೋಗೋರಂತೆ. ಸರ್, ಬರ್ತಾ ನೀವು ತುಂಬ ಹೆಚ್ಕೋತಾ ಇದ್ದೀರಾ. ಸುಮ್ಮನೆ ಹೋಗಿ ಮಲ್ಕೊಳ್ಳಿ, ಹೋಗಿ. ಕಾವೇರಿ, ಕಾವೇರಿ, ಕಾವೇರಿ.
ಏನಮ್ಮ ಹುಡುಗಿ, ರಾತ್ರಿ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದೀರಾ? ಅಜ್ಜಿ ಹೇಳು, ಎಲ್ಲೆಲ್ಲಿ ಹೋದ್ರಿ? ಐಸ್ ಕ್ರೀಮ್ ತಿಂದ್ರಾ? ನಿನ್ನ ಏಜ್ ದಾಟ್ಕೊಂಡು ಬಂದಿರೋಳು ನಾನು ಕಾವೇರಿ. ನೀನು ಏನು ಹೇಳ್ದೆ ಹೋದ್ರೂ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ನಾನೇನು ದಡ್ಡಿ ಅಲ್ಲ. ಕ್ಷಮಿಸಿ ಅಜ್ಜಿ. ಏನು ಪರವಾಗಿಲ್ಲ, ಮಲ್ಕೋ. ಬೆಳಗ್ಗೆ ತುಂಬ ಕೆಲಸ ಇದೆ. ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡು. ಗುಡ್ ನೈಟ್. ಶುಭರಾತ್ರಿ ಅಜ್ಜಿ. ಸುಮ್ಮನೆ ಮಲ್ಕೋಬೇಕು, ಮತ್ತೆ ಕನ್ಸು ಗಿನ್ಸು ಎಲ್ಲ ಕಾಣೋದು ಬೇಡ. ಶುಭರಾತ್ರಿ. ವಾಹ್, ವಾಟ್ ಎ ನೈಟ್. ಹೆಂಡತಿ ಜೊತೆಗಿತ್ತು ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಲ್ಲ, ನಾನು ಹೀಗೆಲ್ಲ ನಿದ್ದೆಗೆಟ್ಟು ಸುತ್ತಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡು ಅಗಸ್ತ್ಯ, ನೀನು ನಿದ್ದೆಗೆಟ್ಟಿರ್ಬೋದು ಅಂತ ತೋರ್ಸೋಕ್ಕೆ ನಿನ್ನ ಹೆಂಡ್ತಿನೇ ಬರಬೇಕಾಯ್ತು. ನನ್ನ ಹೆಂಡತಿಯಲ್ಲಂತೂ ಏನೋ ಒಂದು ಮ್ಯಾಜಿಕ್ ಇದೆ ಅಲ್ವಾ?